ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಬಂದು ಒಂದು ಮದುವೆ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ರೆಡಿಯಾಗಿ, ನನ್ನ ಮಗನೂ ರೆಡಿಯಾಗಿದ್ದಾನೆ. ನಾವು ಚೀರ್ನಳ್ಳಿ ರೋಡಲ್ಲಿರುವಂಥ ಶ್ರೀ ಸಾಯಿ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿದ್ವಿ. ಮತ್ತೆ ಇನ್ನೊಂದು ಗೃಹ ಪ್ರವೇಶ ಅಟೆಂಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿ ಊಟ ಮುಗಿಸಿ ಬೇಗ ಗೃಹ ಪ್ರವೇಶಕ್ಕೆ ಬಂದ್ವಿ. ಇಲ್ಲಿ ಮಾರ್ನಿಂಗ್ ಪೂಜೆಗೆಲ್ಲ ನೈಟೇ ರಂಗೋಲಿ ಬಣ್ಣ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿದರು. ಪೂಜೆಗೆಲ್ಲ ರೆಡಿ ಮಾಡಿದರು. ಮನೆಯೆಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರೋದೆಲ್ಲ ಹಾಕ್ಸಿದ್ರು. ಹಾಗೆ ಊಟ ಮಾಡಲಿಲ್ಲ ನಾವು ಗೃಹ ಪ್ರವೇಶದಲ್ಲಿ. ಹಾಗೆ ನೈಟು ಒಂದು ಮದುವೆ, 2 ಗೃಹ ಪ್ರವೇಶ ಅಟೆಂಡ್ ಮಾಡಿದ್ವಿ. ಇದು ಮಾರ್ನಿಂಗು ಒಂದು ಮದುವೆ ಇತ್ತು, ಅದಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ನಾನು ಮತ್ತು ನನ್ನ ವಾರ್ಗಿತಿ ಮತ್ತು ನನ್ನ ಮಗ 3 ಜನನು ದೊಡ್ಡಕೊಪ್ಪಲಲ್ಲಿ ಮದುವೆ ಇದ್ದಿದ್ದು. ಮದುವೆ ಮತ್ತು ಬೀಗರೂಟ 2 ಒಂದೇ ದಿನ ಆಗಿರೋದ್ರಿಂದ ನಾನ್ ವೆಜ್ ಊಟ. ಅದಕ್ಕೆ ನಾವು ಹೋಗೋಷ್ಟ್ರೊಳಗಡೆ ಆಲೆ ದಾರ ಮುಹೂರ್ತ ಎಲ್ಲ ಮುಗ್ದು ಕೈ ನೀರೆಲ್ಲ ಬಿಡ್ತಾಯಿದ್ರು ಹುಡುಗ ಹುಡುಗಿಗೆ. ಹಾಗೆ ನಾವು ಕೈ ನೀರು ಬಿಡೋಕ್ಕೇನು ಹೋಗಲಿಲ್ಲ, ತುಂಬ ರಶ್ ಇತ್ತು. ನಮ್ಮ ವಾರ್ಗಿತಿ ಕರೆದ್ರು, ಆದರೂ ನಾನು ಹೋಗಲಿಲ್ಲ, ಬೇಡ ಅಕ್ಕ ಅಂತಂದೆ. ಹಾಗೆ ಆರ್ಕೆಸ್ಟ್ರಾ ಎಲ್ಲ ಗ್ರ್ಯಾಂಡಾಗಿ ಮಾಡಿಸಿದ್ರು. ಅದು ಸಾಂಗನ್ನ ಕೇಳ್ತಾ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ನಾನು ಮತ್ತು ನನ್ನ ವಾರ್ಗಿತಿ ಎಲ್ಲ ಮಾತಾಡ್ತಾ ಕೂತಿದ್ವಿ. ಹಾಗೆ ಅವರು ಕೊನೆಗೆ ಸ್ಟೇಜ್ ಮೇಲೆ ಹತ್ತಿದ್ರು. ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೇಲ್ಗಡೆಗೆ ಸ್ಟೇಜ್ ಮೇಲೆ ಹತ್ಬಿಟ್ರು. ಕೊನೆಗೆ ಅವ್ರ ಮಿಸ್ಸೆಸ್ ಎಲ್ಲ ಬಂದು ಕರೆದ್ರೂ ಆ ಯಪ್ಪ ಹೋಗ್ತಾ ಇರಲಿಲ್ಲ. ಅಷ್ಟು ಡ್ಯಾನ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಅವರಿಬ್ರು ಕೂಡ. ಹಾಗೆ ನಾವು ಎಲ್ಲ ಊಟ ಎಲ್ಲ ಮುಗಿದ್ದು, ಊಟ ಮೊದಲನೇ ಪಂಕ್ತಿಲೇ ಊಟ ಮಾಡಿಕೊಂಡು ಫ್ರೀಯಾಗಿ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ಇವ್ರದ್ದು ವೇದಿಕೆ ಮೇಲೆ ಡ್ಯಾನ್ಸ್ ನಡೀತಾ ಇತ್ತು. ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಹಾಗೆಯೇ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ನಾನು ಮತ್ತು ನನ್ನ ವಾರ್ಗಿತಿ, ಇನ್ನೊಬ್ಬರು ವಾರ್ಗಿತಿ ಮತ್ತು ಮೈದುನ ಅಲ್ಲೇ ನಮ್ಮ ಜೊತೆನೇ ಜಾಯ್ನ್ ಆದರು. ಅವರು ಕೂಡ ನಾವು ಎಲ್ಲ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಬಂದ್ವಿ. ಕೊನೆಗೆ ಮದುವೆ ಎಲ್ಲ ಮುಗೀತಾ ಬಂದ್ರೂ ಅವರಿಬ್ಬರದ್ದು ಡ್ಯಾನ್ಸು ಮುಗೀತಿರ್ಲಿಲ್ಲ. ಅದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಮತ್ತು ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನನ್ನ ಮಗನ ಡ್ಯಾನ್ಸ್ ಇತ್ತು, ರಿಪಬ್ಲಿಕ್ ಡೇದು.